ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ಇವತ್ತಿನ ಬ್ಲಾಗ್ ಆಗಿತ್ತು. ಗೊಂಬ ಮೊದಲು ಅಂಗನವಾಡಿ ಹೋಗ್ತಿದ್ಲಲ್ಲ, ಅಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಹಾಗಾಗಿ ಅವ್ರ ಟೀಚರ್ ಕಾಲ್ ಮಾಡಿ ಹೇಳಿದರು ಬರಲಿಕ್ಕೆ. ಮನೇಲಿ ನಾವೇನು ಫುಡ್ ಮಾಡ್ತೀವೋ ಅದನ್ನೇ ಮಾಡ್ಕೊಂಡು ಬರಲಿಕ್ಕೆ ಹೇಳಿದರು. ಹಾಗೆ ನಾವು ಮಾಡ್ಕೊಂಡು ಹೋಗಿದ್ವಿ. ಮತ್ತು ಬೇರೆ ಪೇರೆಂಟ್ಸ್ಗಳೆಲ್ಲ ಮಾಡ್ಕೊಂಡು ಬಂದಿದ್ರು. ಅವ್ರ ಮನೇಲಿ ಏನೇನೆಲ್ಲ ಮಾಡ್ತಾರೋ ಅದೆಲ್ಲ ವೆರೈಟಿ ತೊಗೊಂಡು ಬಂದಿದ್ದರು. ಈ ಕಾರ್ಯಕ್ರಮದಲ್ಲಿ 6 ತಿಂಗಳಿಂದ 6 ವರ್ಷದವರೆಗೂ ಮಕ್ಕಳಿಗೆ ಏನೆಲ್ಲ ಫುಡ್ ಕೊಡಬೇಕು ಅಂತ ಹೇಳ್ತಾಯಿದ್ರು. ಮತ್ತು ಬಾಣಂತಿ ಏನೆಲ್ಲ ಫುಡ್ ತೊಗೋಬೇಕು, ಮತ್ತು ಗರ್ಭಿಣಿ ಆದವರು ಏನೆಲ್ಲ ಫುಡ್ ತೊಗೋಬೇಕು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಹೇಳಿದರು. 6 ತಿಂಗಳಿಂದ 6 ವರ್ಷದವರೆಗೂ ಮಕ್ಕಳಿಗೆ ಅಂಗನವಾಡಿಲಿ ಫುಡ್ ಕೊಡ್ತಾರೆ. ಪ್ರತಿಯೊಂದು ಫುಡ್ಡಿಂದನೂ ಏನೆಲ್ಲ ಉಪಯೋಗ, ಮಕ್ಕಳಿಗೆ ಯಾಕೆ ಕೊಡ್ತಾರೆ, ಅದರಿಂದ ಮಕ್ಕಳಿಗೆ ಏನೆಲ್ಲ ಇಂಪ್ರೂವ್ ಆಗ್ತದೆ ಅಂತ ಹೇಳ್ತಾಯಿದ್ರು. ನೋಡಿ, ಪೇರೆಂಟ್ಸ್ ಎಲ್ಲ ಎಷ್ಟೊಂದು ಅಡುಗೆ ಮಾಡ್ಕೊಂಡು ಬಂದಿದ್ದಾರೆ. ರಾಗಿ ಮುದ್ದೆ, ಅಕ್ಕಿ ಚಪಾತಿ, ಪಲ್ಯ, ಸಾಂಬಾರ್, ಸ್ವೀಟ್ಸ್, ಪಾಯಸ ಎಲ್ಲ ತೊಗೊಂಡ್ಬಂದಿದ್ದಾರೆ. ಫಂಕ್ಷನ್ ಮುಗಿದ್ಮೇಲೆ ಎಲ್ಲರೂ ಸೇರಿ ಒಂದು ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡ್ವಿ. ತಕ್ಷಣ ಎಲ್ಲರೂ ಒಟ್ಟಿಗೆ ಊಟ ಮಾಡ್ಕೊಂಡ್ವಿ. ಗೊಂಬನೂ ಅಲ್ಲೇ ಊಟ ಮಾಡಿದ್ಲು. ಅವಳಿಗೆ ಅದು ಫೇವ್ರೆಟ್ ಅಕ್ಕಿ ರೊಟ್ಟೆ. ಇದು ಇವತ್ತಿನ ಬ್ಲಾಗ್ ಆಗಿತ್ತು. ನೆಕ್ಸ್ಟ್ ಬ್ಲಾಗಲ್ಲೇ ಸಿಗ್ತೇನೆ. ಬಾಯ್. ಪ್ಲೀಸ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ಬಾಯ್.